ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಹೋಳಿಗೆ ಮನೆ. ಗೆಳೆಯರೆ, ಇದು ಆಫೀಸರ್ಸ್ ಮಾಡೆಲ್ ಕಾಲೋನಿ, ಟಿ ದಾಸರಹಳ್ಳಿ, ಆಪೋಸಿಟ್ ಟು ಡಿ ಕ್ಯೂರ್ ಡೆಂಟಲ್ ಕ್ಲಿನಿಕ್, ಜಾಲಹಳ್ಳಿ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸ್ಆಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತೆ ಪೇಜ್ ಅನ್ನ ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಬೇಳೆ ಹೋಳಿಗೆ ಮತ್ತೆ ಜೋಳದ ರೊಟ್ಟಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಇದಲ್ದಲೆ ನಿಮಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹಾಗೆ ಕಾಯಿ ಹೋಳಿಗೆ, ಕೋವಾ ಹೋಳಿಗೆ, ಶೇಂಗಾ ಹೋಳಿಗೆ ಇದೆಲ್ಲ ಸಿಗುತ್ತೆ. ತುಂಬಾನೇ ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಹೋಳಿಗೆ, ಜೋಳದ ರೊಟ್ಟಿ ಎಲ್ಲ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಸೂಪರ್ ಆಗಿತ್ತು. ನೀವು ಕೂಡ ಒಮ್ಮೆ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಹೋಳಿಗೆ ಮಾಡ್ತಾ ಇದ್ರೆ ಈಗ ಬನ್ನಿ ನೋಡ್ಕೊಂಬರೋಣ. ನೋಡಿ, ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಬಿಸಿ ಬಿಸಿಯಾಗಿ ಆಗ್ಲೇ ಮಾಡಿ ಕೊಡ್ತಾರೆ. ನೋಡಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹಾಗೆ ಬೇಳೆ ಹೋಳಿಗೆ ಎಲ್ಲ ಸುಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸಾಗರ್ ಅಂತ. ಸರ್, ಏನ್ ತಗೊಂಡಿದ್ರಿ ಇವಾಗ? ಸರ್, ಇದು ರಾಗಿ ರೊಟ್ಟಿ ಮತ್ತೆ ಮೆಂತೆ ಚಪಾತಿ ಇದೆ. ಓಕೆ. ಇದಕ್ಕೆ ಬೀಟ್ರೂಟ್ ಪಲ್ಯ, ಕಾಳು ಪಲ್ಯ ಮಾಡಿರ್ತಾರೆ. ಇಲ್ಲಿ ಎಲ್ಲ ರೊಟ್ಟಿ, ಅಕ್ಕಿ ರೊಟ್ಟಿ, ಹೋಳಿಗೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಓಕೆ. ಒಂಥರ ಹೋಮ್ ಮೇಡ್ ಫುಡ್ ಇದ್ದಂಗೆ ಇರುತ್ತೆ. ತುಂಬಾ ಆಯಿಲಿ ಎಲ್ಲ ಇರಲ್ಲ, ಹೆಲ್ತ್ಗೂ ಒಳ್ಳೇದು. ದಿನ ಬೇಕಿದ್ರು ತಿನ್ಬೋದು. ಓಕೆ. ಆತರ ಒಳ್ಳೆ ಪದಾರ್ಥ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಹೋಮ್ ಮೇಡ್ ಫುಡ್ ತರ. ಮತ್ತೆ ಕಾಸ್ಟ್ ವೈಸ್ ತುಂಬಾ ಎಕನಾಮಿಕಲ್ ಇದೆ. ಓಕೆ. ಎನಿಬಡಿ ಕ್ಯಾನ್ ಅಫೋರ್ಡ್ ಅಂಡ್ ಗುಡ್ ಹೆಲ್ದಿ ಫುಡ್. ಏನೇನ್ ಟೇಸ್ಟ್ ಮಾಡಿದೀರಾ ಸರ್ ಇಲ್ಲಿ? ಇಲ್ಲಿ ಎಲ್ಲ ಹೋಳಿಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಮತ್ತೆ ರಾಗಿ ರೊಟ್ಟಿ, ಮೆಂತೆ ಚಪಾತಿ, ರೈಸ್ ಎಲ್ಲ ಟೇಸ್ಟ್ ಮಾಡಿದೀನಿ. ಓಕೆ. ನಾನು ಸುಮಾರು 1 ವರ್ಷದಿಂದ ಅವಾಗ ಬರ್ತಾ ಇರ್ತೀನಿ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮ್ಗೆ? ಹೋಳಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಖೋವಾ ಹೋಳಿಗೆ, ಬೇಳೆ ಹೋಳಿಗೆ ಎಲ್ಲ ಚೆನ್ನಾಗಿದೆ. ಓಕೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೂ ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತಾ ಇರ್ತೀನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನೀವು ಒಳ್ಳೆ ಹೆಲ್ದಿ ಹೋಮ್ ಮೇಡ್ ಫುಡ್ ಹುಡುಕ್ತಾ ಇದ್ರೆ ಇಲ್ಲಿಗೆ ಖಂಡಿತ ಬರ್ಬೋದು. ನಿಮ್ಗೊಂದು ಒಳ್ಳೆ ಹೋಮ್ ಮೇಡ್ ಹೆಲ್ದಿ ಫುಡ್ ಸಿಗುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇವರು ಔಟ್ಡೋರ್ ಕ್ಯಾಟರಿಂಗ್ ಸರ್ವಿಸ್ ಕೂಡ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ನೀವು ಔಟ್ಡೋರ್ ಕ್ಯಾಟರಿಂಗ್ ಕೂಡ ಕೊಡಬಹುದು. ಹಾಗೆ ಇವರು ಝೊಮ್ಯಾಟೋನಲ್ಲಿ ಕೂಡ ಇದ್ದಾರೆ. ಹಾಗೆ ಮಧ್ಯಾಹ್ನದೊತ್ತು ಅನ್ನ, ಸಾಂಬಾರು, ಚಪಾತಿ ಊಟ ಎಲ್ಲ ಸಿಗುತ್ತೆ. ಸಿಲ್ವರ್ ಫಾಯಿಲ್ ಕವರ್ ಅನ್ನ ಬಳಸಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಪಾರ್ಸಲ್ನ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ತೆ ಸರ್, आपका नाम? हरीश। अरे क्या लिया अभी आपने? मैंने रागी रोटी और 3 बेले होलिगे लिया। ओके, कैसा है टेस्ट? स्वाद तो बहुत अच्छा ही लगता है इधर। और बात ये है कि बहुत कम पैसे पे मुझको मतलब
अच्छे शॉप पे मुझको बहुत सारी चीजें मिलता है, इसलिए मुझको लगता है कि ये जगह बहुत अच्छा है। और उसके बाद कर बोल रहे हैं तो ओके इस जगह मतलब बहुत सारी वेराइटीज है इधर खाने के लिए। मतलब रागी रोटी है, आटी रोटी है, इतने सारी चीज मतलब एक छोटे से खाते हैं, इसलिए मुझको लगता है ये दुकान बहुत अच्छा है खाने के लिए। क्या क्या टेस्ट किया सर यहाँ पे? सारे के सारे आटी रोटी, रागी रोटी और मिंटिया चपाती, ओके और उसके अलावा क्या बोले पुलाव, और मतलब दिन के दिन बाद दो तीन डिश लगाएंगे पुलाव के अलग, तो सारे में टेस्ट हैं। और अन्ना सांबर मतलब जो कन्नड़ा का मीट का जो सारे अंतिष्ट होता है ये सारी इधर है। ओके, कौन सा अच्छा लगा सर आपको यहाँ पे? मुझे बोला तो होलिगे मने लिखा है, उसके हुज होले का अच्छा लगा, होलिगे उस पे कॉ होलिगे ओके, रेगुलर आता रहता है? हाँ ಓಕೆ, ನಿಮ್ಗೆ ಯಾವ ಜನ ಇದೆಯಲ್ಲಿ ನೀವು ಈಗ ಬಂದ್ಬಿಟ್ಟು ನಿಮ್ಗೆ ಟೇಸ್ಟ್ ಮಾಡ್ಬೇಕು, ತುಂಬಾ ಚೆನ್ನಾಗಿತ್ತು ಪ್ಲೇಸ್, ಮತ್ತೆ ಅಫೋರ್ಡಬಲ್, ಮತ್ತೆ ಯಾವ ತರ ವೆರೈಟೀಸ್ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಹೋಳ್ಗೆ ಮನೆಯ ಹೋಳ್ಗೆ ಎಲ್ಲ ಮಾಡ್ತಾರಲ್ಲ, ಹೋಳ್ಗೆ ಅಕ್ಕಿ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊಡ್ತಾರಲ್ಲ, ಅವರು ಅನ್ಮೇಶ್ ಅಂತ, ಅವ್ರನ್ನ ಈಗ ಮಾತಾಡ್ಸ್ಕೊಂಬರೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಅನ್ಮೇಶ್. ಸರ್, ಎಷ್ಟು ವರ್ಷ ಆಯ್ತು ಇದು ಹೋಳ್ಗೆ ಮನೆ ಶುರು ಮಾಡಿ? ಇದು ಹೋಳಿಗೆ ಮನೆ ಶುರುವಾಗಿ ಒಂದು 10 ವರ್ಷ ಆಯ್ತು ಸರ್. ಏನು ಸ್ಪೆಷಲ್ ಸರ್ ನಿಮ್ಮ ಇದು ಅಂಗಡಿಯಲ್ಲಿ? ಹೋಳಿಗೆ ಸ್ಪೆಷಲ್ ಸರ್. ಏನೇನು ಹೋಳ್ಗೆ ಸಿಗುತ್ತೆ? ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಹೂವು ಹೋಳಿಗೆ ಸಿಗುತ್ತೆ, ಓಕೆ, ಶೇಂಗಾ ಹೋಳಿಗೆ ಸಿಗುತ್ತೆ, ಓಕೆ, 4 ಟೈಪ್ ಹೋಳಿಗೆ. ಆಮೇಲೆ ಬೇರೆ ಏನು ಸಿಗುತ್ತೆ? ಅಕ್ಕಿ ರೊಟ್ಟೆ, ರಾಗಿ ರೊಟ್ಟೆ, ಮೆಂತೆ ಚಪಾತಿ, ಜೋಳದ ರೊಟ್ಟಿ, ಚಪಾತಿ ಸಿಗುತ್ತೆ. ಓಕೆ, ಯಾವುದು ತುಂಬ ಸ್ಪೆಷಲ್ ಸರ್? ಜೋಳದ ರೊಟ್ಟಿ ಹೋಳಿಗೆ ಸ್ಪೆಷಲ್. ಜೋಳದ ರೊಟ್ಟಿ ಮತ್ತೆ ಹೋಳಿಗೆ ತುಂಬ ಸ್ಪೆಷಲ್. ಅಕ್ಕಿ ರೊಟ್ಟೆ, ರಾಗಿ ರೊಟ್ಟೆ ಎಲ್ಲ ಓಕೆ, ಅದೇ ತುಂಬಾ ಜನ ಕಸ್ಟಮರ್ಸ್ ಎಲ್ಲ ಬಂದು ಟೇಸ್ಟ್ ಮಾಡ್ತಾ ಇದ್ರು, ನೋಡ್ತಾ ಇದ್ದೆ, ತುಂಬಾನೇ ರುಚಿಯಾಗಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ ಸರ್? ಏನಿಲ್ಲ ಸರ್, ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲ ಇದೆ. ನಾರ್ತ್ ಕರ್ನಾಟಕ. ಓಕೆ, ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, 10 ವರ್ಷದಿಂದ ಆಯ್ತಲ್ಲ. ಓಕೆ, 10 ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲ. ಓಕೆ, ಆಲ್ ದ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.